ಒಬ್ಬ ವಯಸ್ಸಾದ ಯೂನಿವರ್ಸಿಟಿ ಪ್ರೊಫೆಸರ್ 75 ವರ್ಷಗಳ ಕಾಲ ತಾನು ಮಾಡಿ ಮುಗಿಸಿದ ಪರಿಶೋಧನೆಯ ಫಲಿತಾಂಶವನ್ನು ಹಂಚಿಕೊಂಡದ್ದನ್ನು ಕುರಿತು ಹೇಳುತ್ತೇನೆ, ಕೇಳಿರಿ. ಆರೋಗ್ಯದಿಂದಲೂ ಸಂತೋಷದಿಂದಲೂ ದೀರ್ಘಕಾಲ ಜೀವಿಸಲು ಏನು ಮಾಡಬೇಕು ಎಂದು ಅವರು ಹೆಚ್ಚು ಕಡಿಮೆ 70 ಮಂದಿಯ ಜೀವಿತಗಳನ್ನು ಅವರ 15ರಿಂದ 90 ವರ್ಷಗಳ ಕಾಲಾವಧಿಯನ್ನು ಪರಿಶೋಧಿಸಿ ನೋಡಿದ್ದಾರೆ. ವಿಶ್ವದ ಅನೇಕ ದೇಶಗಳಿಂದ ಈ ಪರಿಶೋಧನೆಯಲ್ಲಿ ಪಾಲು ಹೊಂದಿದ್ದರು. ಪರಿಶೋಧನೆಯ ಫಲಿತಾಂಶ ಹೀಗಿತ್ತು: ಯಾರು ಹೆಚ್ಚು ಕಾಲ ಜೀವಿಸುತ್ತಾರೆ? ಅಧಿಕವಾಗಿ ಆಫೀಸುಗಳಲ್ಲಿ ಕೆಲಸ ಮಾಡಿದವರ? ಇಲ್ಲ. ಹೆಚ್ಚು ಹಣವನ್ನು ಸಂಪಾದಿಸಿ ಕೋಟ್ಯಾಧಿಪತಿಗಳಾದವರ? ಇಲ್ಲ. ಚುನಾವಣೆಯಲ್ಲಿ ಗೆದ್ದು ಅಧಿಪತಿಗಳಾದವರ? ಅಲ್ಲ. ಅಧಿಕ ಪುಸ್ತಕಗಳನ್ನು ಓದಿ ಜ್ಞಾನದಲ್ಲಿ ಪೂರ್ಣರಾದವರ? ಇಲ್ಲವೇ ಇಲ್ಲ. ಹಾಗಾದರೆ ಮತ್ತೆ ಯಾರು ಸಂತೋಷದಿಂದ ದೀರ್ಘಕಾಲ ಜೀವಿಸುವರು? ನೋಡಿರಿ, ಒಳ್ಳೆಯ ಸಂಬಂಧ ಹಾಗೂ ಸ್ನೇಹಿತರಿರುವವರೇ ಹೆಚ್ಚು ಕಾಲ ಆರೋಗ್ಯದಿಂದಲೂ ಸಂತೋಷದಿಂದಲೂ ಜೀವಿಸುತ್ತಾರಂತೆ. ಹೌದು ಪ್ರಿಯರೇ, ನಮ್ಮ ಸಂತೋಷವನ್ನು ಹಂಚಿಕೊಳ್ಳಲು ಒಬ್ಬ ಆಪ್ತ ಸ್ನೇಹಿತನು, ನಮ್ಮ ಕಷ್ಟಗಳ ಬಗ್ಗೆ ಕೇಳಿ ಆದರಣೆಯನ್ನು ಹೇಳುವ ಒಬ್ಬ ಒಳ್ಳೆಯ ನೆರೆಯವನು, ನಮ್ಮ ಕೊರತೆಗಳನ್ನು ಹೇಳಿಕೊಂಡರೆ ಅಪಹಾಸ್ಯ ಮಾಡದಿರುವ ಒಬ್ಬ ನಂಬಿಕಸ್ಥ ಸ್ನೇಹಿತನು, ನಾವು ಬೀಳುವಾಗ ನಮ್ಮನ್ನು ಎತ್ತಿ ಹಿಡಿಯಲು ಒಬ್ಬ ಸ್ವಂತದವನು, ಇವರೆಲ್ಲರಿರುವಾಗ ನಮ್ಮ ಸಂತೋಷಕ್ಕೆ ಕೊರತೆಯೇ ಇರುವುದಿಲ್ಲ. ಆದ್ದರಿಂದ ಹಣವನ್ನು ಸಂಪಾದಿಸುವುದಕ್ಕೆ ಹೆಚ್ಚು ಕಾಲವನ್ನು ಕಳೆಯದೆ ಸಂಬಂಧಗಳನ್ನು ಕಟ್ಟುವುದಕ್ಕೆ ಹೆಚ್ಚಾದ ಪ್ರಾಮುಖ್ಯತೆಯನ್ನು ಕೊಡೋಣ. ಬೇಡದಿರುವ ಕೆಲಸಕ್ಕೆ ದುಡಿಮೆಯನ್ನು ವ್ಯಯಪಡಿಸದೆ ನಿಜವಾದ ಸ್ನೇಹಿತರನ್ನು ಆರಿಸಿಕೊಳ್ಳುವುದರಲ್ಲಿ ಜಾಣರಾಗಿರೋಣ ಮತ್ತು ಸಂತೋಷವಾಗಿ ಬಾಳೋಣ. ಬಗೆ ಬಗೆಯಾಗಿ ಆಶಿಸುವುದಕ್ಕಿಂತ ಕಣ್ಣೆದರಿಗಿರುವುದನ್ನು ಅನುಭವಿಸುವುದೇ ಲೇಸು ಎಂದು ಬೈಬಲ್ ಹೇಳುತ್ತದೆ.